ಹಾಯ್ ನಮಸ್ಕಾರ ಸ್ನೇಹಿತರೆ. ಒಂದು ಖಾಲಿ ಬಾಟ್ಲಲ್ಲಿ ಪಾತ್ರೆನ ಎಷ್ಟು ಬೇಗ ತೊಳಿಬೋದು ಅಂತ ನಾನು ನಿಮಗೆ ಒಂದು ಯೂಸ್ಫುಲ್ ಟಿಪ್ಸ್ನ ಹೇಳ್ಕೊಡ್ತೀನಿ. ತುಂಬ ಫಾಸ್ಟಾಗಿ ಕೂಡ ಪಾತ್ರೆಗಳನ್ನ ತೊಳಿಬೋದು. ಎಷ್ಟೇ ಪಾತ್ರೆಗಳಿದ್ರೂ ಕೂಡ ಇದರಲ್ಲಿ ಬೇಗ ತೊಳಿಬೋದು. ನಾನಿಲ್ಲಿ ತೊಗೊತಾ ಇರೋಂಥದ್ದು ಫಸ್ಟು ನೀರನ್ನ ತೊಗೊತಾ ಇದ್ದೀನಿ. ನಾನಿಲ್ಲಿ ಒಂದು ಅರ್ಧ ಲೀಟ್ರು ಬಾಟಲ್ನ ತೊಗೊತಾ ಇರೋವಂಥದ್ದು. ನೀವು 1 ಲೀಟ್ರ್ ಬೇಕಾದರೂ ಮಾಡ್ಕೋಬೋದು, 2 ಲೀಟ್ರ್ ಬೇಕಾದರೂ ಮಾಡ್ಕೋಬೋದು. ನಿಮಗೆ ಎಷ್ಟು ಬೇಕೋ ಎಷ್ಟು ಪಾತ್ರೆಗಳಿರುತ್ತೋ ನೋಡಿಕೊಂಡು ನೀವು ಇದನ್ನು ಅರ್ಧ ಲೀಟ್ರ್ ಬಾಟಲು ನಾನೇನಿದೆಯೋ ಒಂದು ಮಂಕ್ರಿ ಪಾತ್ರೆ ಇದ್ದರೂ ಕೂಡ ಒಂದು ಕಾಲು ಭಾಗ ಅಷ್ಟೇ ಖಾಲಿ ಆಗೋದು. ಹಾಗೆ ನಾನು ತೊಗೊತಾ ಇರೋದು ಸೋಡಾನ ತೊಗೊತಾ ಇದ್ದೀನಿ. ಈ ಸೋಡಾ ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಅಡುಗೆ ಸೋಡಾ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಸೋಡಾನ ಒಂದು 3/4 ಟೇಬಲ್ ಸ್ಪೂನಷ್ಟು ಹಾಕ್ಕೊತಾ ಇರೋದು. ಒಂದು ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿನೇ ತೊಗೊತಾ ಇರೋವಂಥದ್ದು. ಒಂದು ಅರ್ಧ ಲೀಟ್ರು ವಾಟರ್ ಬಾಟ್ಲಿಗೆ ನೀವು ಇಷ್ಟು ಹಾಕ್ಕೊಂಡ್ರೆ ನಿಮಗೆ ಸಾಕಾಗತ್ತೆ. ಹಾಗೆ ಸೋಡಾ ಹಾಕೋದ್ರಿಂದ ಕೂಡ ನಿಮಗೆ ಪಾತ್ರೆಗಳು ಬೇಗನೆ ಕೊಳೆ ಎಲ್ಲ ಬಿಟ್ಕೊಳ್ಳುತ್ತೆ. ಜಾಸ್ತಿ ಉಜ್ಜೋಷ್ಟು ನಿಮಗೆ ರಿಸ್ಕೇ ಇರೋದಿಲ್ಲ, ಅಷ್ಟು ಬೇಗನೆ ಕ್ಲೀನ್ ಆಗಿಬಿಡುತ್ತೆ. ಹಾಗೆ ಇದಕ್ಕೆ ಮನೆಯಲ್ಲಿ ನಿಮಗೆ ಯಾವುದೇ ಪಾತ್ರೆ ತೊಳೆಯೋದು ಸೋಪ್ ಇರ್ಬೋದು, ಜೆಲ್ ಇರ್ಬೋದು, ಆ ರೀತಿ ಜೆಲ್ನ ಹಾಕ್ಕೊಳ್ಳಿ. ನಾನಿಲ್ಲಿ ವಿಮ್ ಜೆಲ್ನ ಹಾಕ್ಕೊತಾ ಇದ್ದೀನಿ. ವಿಮ್ ಜೆಲ್ಲು ಪಾತ್ರೆ ತೊಳೆಯುವಾಗ ತುಂಬ ಜಾಸ್ತಿ ವೇಸ್ಟ್ ಆಗ್ತಾ ಇರುತ್ತೆ. ಒಂದೊಂದು ಪಾತ್ರೆಗೂ ಕೂಡ ವೇಸ್ಟ್ ಆಗ್ತಾನೆ ಇರುತ್ತೆ. ಹೀಗೆ ಮಾಡಿಕೊಂಡು ನೀವು ಮಾಡೋದ್ರಿಂದ ಬೇಗ ಕೂಡ ಒಂದು ಅರ್ಧ ಗಂಟೆಯಲ್ಲಿ ಆಗೋ ಕೆಲಸ ನಿಮಗೆ 1/4 ಗಂಟೆಲೇ ಆಗುತ್ತೆ. ಹಾಗೆ ಬೇಗ ಕೂಡ ಮಾಡ್ಕೊಬೋದು ಕೆಲಸನ ಕೂಡ. ಇಲ್ಲಿ ನಾನು ಒಂದು ನಿಂಬೆಹಣ್ಣ ಕೂಡ ಹಿಂಡ್ಕೊತಾ ಇದ್ದೀನಿ. ನಿಂಬೆಹಣ್ಣು ಹಾಕೋದ್ರಿಂದ ನಮಗೆ ಪಾತ್ರೆಗಳಲ್ಲಿ ಕೆಲವೊಂದು ಸತಿ ಮಟನ್ ಸ್ಮೆಲ್ ಆಗಿರ್ಬೋದು, ಚಿಕನ್ದು, ಫಿಶ್ದು, ಇದೆಲ್ಲ ಏನೆಲ್ಲ ಸ್ಮೆಲ್ ಇರುತ್ತೋ ಅದೆಲ್ಲ ನೀಟಾಗಿ ನಮಗೆ ಇದರಲ್ಲಿ ಸೋಡಾ ಮತ್ತು ಇದನ್ನು ಹಾಕೋದ್ರಿಂದ ಬೇಗನೆ ನಮಗೆ ಸ್ಮೆಲ್ಲು ಕೂಡ ಇರೋಲ್ಲ. ಹಾಗೆ ಬೇಗನೆ ಕೂಡ ಕ್ಲೀನ್ ಆಗುತ್ತೆ. ಹಾಗೆ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಹೋಲನ್ನ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ಸೂಜಿ ಇರುತ್ತಲ್ಲ ಅದನ್ನು ಕಾಯಿಸ್ಬಿಟ್ಟಾದರೂ ನೀವು ಈ ರೀತಿ ಹೋಲ್ಗಳನ್ನ ಮಾಡ್ಕೋಬೋದು. ಇಲ್ಲ ಅಂದರೆ ನಿಮಗೆ ಯಾವುದೇ ಥರದ್ದು ಯೂಸ್ ಆದರೆ ಕೂಡ ಇದನ್ನು ಕ್ಯಾಪ್ನ ಹೋಲನ್ನ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನೀವು ಎಷ್ಟು ದಿವಸ ಬೇಕಾದ್ರೂ ಸ್ಟೋರೇಜ್ ಮಾಡಿಕೊಂಡು ಇಟ್ಕೊಬೋದು. ನಿಮಗೆ ಎಷ್ಟು ಪಾತ್ರೆಗಳು ಬೇಕಾದ್ರೂ ತುಂಬ ಈಸಿಯಾಗಿ ಕೂಡ ನಿಮಗೆ ಕ್ಲೀನ್ ಆಗುತ್ತೆ. ಯಾವ ರೀತಿ ಆಗುತ್ತೆ ಪಾತ್ರೆಗಳು ಅಂತ ಕೂಡ ನಾನು ತೋರಿಸ್ತೀನಿ. ನಾನಿಲ್ಲಿ ಪಾತ್ರೆಗಳನ್ನ ಒಂದಷ್ಟು ಹಾಕ್ಕೊಂಡಿದ್ದೀನಿ ನೋಡಿ, ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿರೋದ್ರಿಂದ. ಈ ರೀತಿಯಾಗಿ ನೀವು ಪಾತ್ರೆಗಳ ಮೇಲೆ ಸ್ವಲ್ಪನೇ ಹಾಕ್ಕೊಂಡ್ರೆ ಸಾಕು. ಸ್ವಲ್ಪ ನೀವು ಈ ರೀತಿಯಾಗಿ ಹಾಕ್ಕೊಬೇಕು. ಹಾಕ್ಕೊಂಡಾಗ ನಿಮಗೆ ತುಂಬ ಬೇಗನೆ ಪಾತ್ರೆನ ಉಜ್ಕೊಬೋದು. ನಾವು ಫಸ್ಟೆಲ್ಲ ಏನು ಮಾಡ್ತಾಯಿದ್ವಿ ಅಂದರೆ ಒಂದೊಂದೇ ಪಾತ್ರೆಗಳ್ಗೆ ನಾವು ವಿಮ್ ಜೆಲ್ನ ಅದ್ದಿ ನಾವು ಮಾಡ್ಕೊತಿರ್ತೀವಲ್ಲ, ನಿಮಗೆ ಇದು ಇರಲ್ಲ, ನಿಮಗೆ ರಿಸ್ಕ್ ಇರಲ್ಲ. ಒಂದೇ ಸತಿ ಎಲ್ಲಾದ್ರ ಮೇಲೂ ಹಾಕ್ಕೊಂಡಾಗ ನಮಗೆ ಟೈಮ್ ಕೂಡ ಉಳಿತಾಯ ಆಗುತ್ತೆ, ತುಂಬ ಈಸಿ ಕೂಡ ಅನಿಸುತ್ತೆ. ಎಷ್ಟು ಪಾತ್ರೆಗಳು ಇದ್ದರೂ ಕೂಡ ನಮಗೆ ಒಂದೇ ಒಂದು 5 ನಿಮಿಷದಲ್ಲಿ 10 ನಿಮಿಷ ಮಾಡೋದೆಲ್ಲ ಕೆಲಸನ 5 ನಿಮಿಷದಲ್ಲಿ ನಾವು ಮಾಡ್ಕೋಬೋದು ನೋಡಿ. ನಾವು ಈ ರೀತಿ ಫಸ್ಟೆಲ್ಲ ಹಿಂಗೆ ಮಾಡ್ಕೊತಾ ಇದ್ವಿ. ಈಗೆಲ್ಲ ತುಂಬ ಈಸಿಯಾಗಿ ಈ ಮೆಥಡ್ನ ಉಪಯೋಗಿಸಿದ್ರೆ ನಿಮಗೆ ತುಂಬಾ ಬೇಗ ಕೆಲಸ ಆಗುತ್ತೆ ಅಂತ ಹೇಳ್ತಾ, ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲ್ನ ಇಷ್ಟ ಆದರೆ ಈ ವಿಡಿಯೋನ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಮುಂದೆ ಬರೋ ಹೊಸ ಯೂಸ್ಫುಲ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.